ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ನೋಡಿ, ನಾನು ಸಾಲು ಸುಪ್ರೀಂ ಕೋರ್ಟಿನ ಮಹತ್ವದಾದಂಥ ಜಡ್ಜ್ಮೆಂಟ್ಸ್ಗಳ ಬಗ್ಗೆ ವಿಡಿಯೋಗಳನ್ನ ಮಾಡಿದ್ದೀನಿ. ಎಕ್ಸಾಮ್ಗೆ ಅವು ತುಂಬಾ ಇಂಪಾರ್ಟೆಂಟ್. ಆ ವಿಡಿಯೋಗಳನ್ನ ಯಾರು ನೋಡಿಲ್ಲ, ಅವುಗಳ ಸಪ್ರೇಟ್ ಫೋಲ್ಡರ್ ಕೂಡ ಇದೆ, ಅವುಗಳನ್ನು ನೋಡ್ರಿ. ಇವತ್ತು ಅಲಹಾಬಾದ್ ಹೈಕೋರ್ಟ್ ನೀಡಿರುವಂಥ ಒಂದು ಮಹತ್ವದಾದಂಥ ತೀರ್ಪಿನ ಬಗ್ಗೆ ನಾನು ಮಾತನಾಡ್ತಾ ಇದ್ದೀನಿ. ಯಾರು 18ರಿಂದ 30 ವರ್ಷದ ಒಳಗಿನವರಿದ್ದೀರಿ ಆ್ಯಂಡ್ ನಾಳೆ ಮದುವೆ ಆಗಬೇಕು ಅಂತಿದ್ದೀರಿ, ನಾಳೆ ಮದುವೆ ಆಗಿ ಜೀವನ ಕಟ್ಕೋಬೇಕು ಅಂತಿದ್ದೀರಿ, ನಿಮಗೆ ಕಾನೂನುಗಳ ಬಗ್ಗೆ ಗೊತ್ತಿದ್ದರೆ ನೀವು ಯಾವ ಪೊಲೀಸ್ ಸ್ಟೇಷನ್ಗೂ ಹೋಗೋ ಅವಶ್ಯಕತೆ ಇಲ್ಲ, ಯಾವ ಕೋರ್ಟ್ಗೂ ಹೋಗೋ ಅವಶ್ಯಕತೆ ಇಲ್ಲ. ನೀವು ಜೀವನ ಪೂರ್ತಿ ಕಷ್ಟಪಟ್ಟು ದುಡ್ದಂಥ ದುಡ್ಡನ್ನು ಯಾರಿಗೂ ಕೂಡ ಕೊಡುವಂಥ ಅವಶ್ಯಕತೆ ಇಲ್ಲ ಗೈಸ್. ಓಕೆ, ಅಲಹಾಬಾದ್ ಹೈಕೋರ್ಟ್ ಏನು ಹೇಳ್ತಾ ಇದೆ ಅಂದರೆ, ಸಂಪಾದನೆ ಮಾಡುವ ಮಹಿಳೆ ಜೀವನಾಂಶಕ್ಕೆ ಅನರ್ಹಳು ಅಂತ ಹೇಳ್ತಾ ಇದೆ. ಅಂದರೆ ಕಾನೂನು ಏನು ಹೇಳುತ್ತೆ ಅನ್ನೋದನ್ನು ಮೊದಲನೇದಾಗಿ ನಾನು ಹೇಳ್ತೀನಿ. 1955ರಲ್ಲಿ ಭಾರತದೊಳಗೆ ಒಂದು ಕಾನೂನನ್ನು ಜಾರಿಗೆ ತರಲಾಗಿದೆ. ಅದರ ಹೆಸರೇ ಹಿಂದೂ ವಿವಾಹ ಕಾಯ್ದೆ. ಹಿಂದೂ ವಿವಾಹ ಕಾಯ್ದೆ 1955ರ ಪ್ರಕಾರ ಹಿಂದೂ ಪುರುಷನೊಬ್ಬ ಮದುವೆ ಆದ ನಂತರ ಇನ್ ಕೇಸ್ ಗಂಡ ಮತ್ತು ಹೆಂಡತಿಗೆ ನಡೆಯೋದಿಲ್ಲ, ನಮ್ಮ ನಡುವೆ ಯಾವುದೇ ಸಂಬಂಧ ಉಳಿಲಿಕ್ಕೆ ಸಾಧ್ಯನೇ ಇಲ್ಲ ಅಂದಾಗ ಅವರಿಬ್ಬರು ಕೂಡ ವಿಚ್ಛೇದನವನ್ನು ತೆಗೆದುಕೊಂಡು ಬೇರೆ ಆಗ್ಬೋದು. ಆದರೆ ವಿಚ್ಛೇದನ ಕೊಡಬೇಕಾದ್ರೆ ಆ ಮಹಿಳೆಗೆ ಜೀವನ ಅಂಶವನ್ನು ಕೊಡಬೇಕು ಅನ್ನೋದು ಇದೇ ಹಿಂದೂ ವಿವಾಹ ಕಾಯ್ದೆ ಹೇಳುತ್ತೆ. ಓಕೆ, ಸೊ ಈ ಕಾಯ್ದೆಯನ್ನು ಇವತ್ತು ಹಲವಾರು ಮಹಿಳೆಯರು, ಮೊನ್ನೆ ಬೆಂಗಳೂರಿನಲ್ಲಿ ಒಬ್ಬ ಮಹಿಳೆ 50ನೇ ವ್ಯಕ್ತಿಗೆ ಡೈವರ್ಸ್ ಕೊಟ್ಟಿದ್ದಾರೆ, ವಿಚ್ಛೇದನವನ್ನು ಕೊಟ್ಟಿದ್ದಾರೆ. ಆ್ಯಂಡ್ ಇದನ್ನು ವೃತ್ತಿಯನ್ನಾಗಿ ಮಾಡಿಕೊಂಡಿದ್ದಾರೆ. ಆ್ಯಂಡ್ ಬಹಳಷ್ಟು ಜನ ಪುರುಷರನ್ನು ಹನಿ ಟ್ರ್ಯಾಪ್ ಮಾಡ್ತಾರೆ. ಆ್ಯಂಡ್ ಎನಿವೆ, ಪುರುಷರದು ತಪ್ಪಿರ್ಬೋದು, ಮಹಿಳೆಯರದು ತಪ್ಪಿರ್ಬೋದು, ಈ ಥರದ ಒಂದು ವಿಷಯಗಳು ನಮ್ಮ ಸೊಸೈಟಿ ಒಳಗೆ ನಡೀತಾ ಇರೋದನ್ನು ಕಾಣ್ತೀವಿ. ಒಂದು ಕಡೆಯಿಂದ ವಿಚ್ಛೇದನ ಕೊಡಬೇಕಾದ್ರೆ ಜೀವನ ಅಂಶವನ್ನು ಕೊಡಬೇಕು ಅಂತ ಹೇಳುವಂಥ ಕಾನೂನು ಒಂದು ಕಡೆ ಇದೆ. ಇನ್ನೊಂದು ಕಡೆಯಿಂದ ನಮ್ಮ ದೇಶದೊಳಗೆ ವರದಕ್ಷಿಣೆ ನಿಷೇಧ ಕಾಯ್ದೆ 1961 ಕೂಡ ಇದೆ ಗೈಸ್. ನೋಡಿ, ಇಲ್ಲಿ ವರದಕ್ಷಿಣೆಯಾಗಿ ಇನ್ನೊಬ್ಬರ ಕಡೆಯಿಂದ ಭೂಮಿಯನ್ನು ಮತ್ತು ಅದರ ಜೊತೆಗೆ ಬಂಗಾರವನ್ನು, ದುಡ್ಡನ್ನು, ಇವುಗಳನ್ನೆಲ್ಲ ತೆಗೆದುಕೊಳ್ಳೋದು ತಪ್ಪು ಅಂಥೇಳಿ ಒಂದು ಕಾನೂನು ಹೇಳ್ತಿದ್ರೆ, ಇನ್ನೊಂದು ಕಾನೂನು ಹೇಳ್ತಾ ಇದೆ ಮಹಿಳೆಗೆ ವಿಚ್ಛೇದನ ಅಂತ ಕೊಟ್ಟರೆ ನೀವು ಜೀವನಾಂಶವನ್ನು ಕೊಡಬೇಕು ಅಂತ. ಇವೆರಡೂ ಕೂಡ ಹೆಂಗೆ ಕಾಂಟ್ರಡಿಕ್ಟರಿ ಇದ್ದಾವೆ ಅಂದರೆ, ಒಂದು ಮದುವೆ ಅಂತ ವಿಷಯ ಬಂದಾಗ ಮೋಸ್ಟ್ ಕಾಂಪ್ಲಿಕೇಟೆಡ್ ಥಿಂಗ್ ಇನ್ ಅವರ್ ಸೊಸೈಟಿ ಗೈಸ್. ಆ್ಯಂಡ್ ಇದ್ರ ಬಗ್ಗೆ ಓಪನ್ ಆಗಿ ಜನ ಮಾತನಾಡೋದಿಲ್ಲ. ಈಗ ಎಷ್ಟು ಈಸಿಯಾಗಿ ನಮ್ಮ ಸೊಸೈಟಿ ಒಳಗೆ ಒಬ್ಬರನ್ನ ಇನ್ನೊಬ್ಬರು ಮಿಸ್ಯೂಸ್ ಮಾಡ್ಕೋತಾರೆ ನೋಡಿ. ಸೊ ಯಾವಾಗ ಮದುವೆ ಆಗ್ತಿರ್ತಾರೋ ಆವಾಗ ಹುಡುಗಿ ಮನೆ ಕಡೆಯಿಂದ ಡಿಮ್ಯಾಂಡ್ಸ್ಗಳು ಇರ್ತವೆ. ಮೆಜಾರಿಟಿ ಆಫ್ ದಿ ಟೈಮ್ ಹುಡುಗನಿಗೆ ಸರ್ಕಾರಿ ಜಾಬ್ ಇರಬೇಕು, ಆಸ್ತಿ ಇರಬೇಕು, ಹೊಲ ಇರಬೇಕು, ಆ್ಯಂಡ್ ಬಾಡಿಗೆಗಳನ್ನ ಕೊಡಲಿಕ್ಕೆ ಶಾಪ್ಗಳಿರಬೇಕು, ಆ್ಯಂಡ್ ಅವನು ತುಂಬ ಚೆನ್ನಾಗಿ ಅರ್ನ್ ಮಾಡಿರ್ತಿರ್ಬೇಕು. ಇವೆಲ್ಲ ಡಿಮ್ಯಾಂಡ್ಸ್ಗಳು ಹುಡುಗಿಯ ಮನೆ ಕಡೆಯಿಂದ ಇರ್ತವೆ. ಸೊ ಹಾಗೆ ಹುಡುಗನ ಮನೆ ಕಡೆಯಿಂದನೂ ಹುಡುಗಿನೂ ಚೆನ್ನಾಗಿರಬೇಕು, ಅದೆಲ್ಲನೂ ಕೂಡ ಇರ್ತವೆ. ಇಷ್ಟೆಲ್ಲ ಆದಮೇಲೆ ಇಬ್ಬರು ಒಪ್ಪಿತವಾದಂಥ ಒಂದು ಅಂಡರ್ಸ್ಟ್ಯಾಂಡಿಂಗ್ಗೆ ಬರ್ತಾರೆ. ನಾವು ಇಷ್ಟು ಕೊಡ್ತೀವಿ, ನೀವು ಇಷ್ಟು ತಗೊಳ್ಳಿ, ನೀವು ವಾಪಸ್ ಇಷ್ಟು ಕೊಡಿ, ಇಷ್ಟು ತಗೊಳ್ಳಿ ಅಂತ ಒಂದು ಒಪ್ಪಂದ ಆಗುತ್ತೆ. ಈ ಥರ ಒಂದು ಮದುವೆಯಾಗಿ, ಓಕೆ, ಸೊ ಕಾನೂನು ಹೇಳುತ್ತೆ ಈ ಥರ ಒಪ್ಪಂದ ಮಾಡ್ಕೊಳ್ಳೋದು, ಈ ಥರ ಒಬ್ಬರಿಗೆ ಒಬ್ಬರು ಕೊಡೋದು ತೆಗೆದುಕೊಳ್ಳೋದು ತಪ್ಪು ಅಂತ ಕೂಡ ಹೇಳಿದರೂ ಕೂಡ ಇದು ನಮ್ಮ ಸೊಸೈಟಿ ಒಳಗೆ ನಡೆಯುತ್ತೆ. ಇವತ್ತು ಮಹಿಳೆಗೆ ಜೀವನ ಅಂಶವನ್ನು ಕೊಡಬೇಕು ವಿಚ್ಛೇದನ ಆದಮೇಲೆ ಅನ್ನುವಂಥ ಕಾನೂನನ್ನು ಈ ದೇಶದೊಳಗೆ ಮುಂದುವರಿಸೋದೇ ಆದರೆ ಡೆಫಿನೆಟ್ಲಿ ವರದಕ್ಷಿಣೆಯನ್ನು ನಿಷೇಧ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಗೈಸ್. ಯಾಕಂದರೆ ಇವನ್ ಪುರುಷನ ಮನೆ ಕಡೆಯವರು ಕೂಡ ವಿಚಾರ ಮಾಡ್ತಾರೆ, ನಾಳೆ ಡೈವರ್ಸ್ ಅಂತ ಏನಾದರೂ ಆದರೆ, ವಿಚ್ಛೇದನ ಅಂತ ಏನಾದರೂ ಆದರೆ ನಾವು ಇವರಿಗೆ ಜೀವನಾಂಶವನ್ನು ಕೊಡಬೇಕಾಗತ್ತೆ. ಆದ್ದರಿಂದ ನಾವು ಕೂಡ ಇವ್ರ ಕಡೆಯಿಂದ ದುಡ್ಡು ತಗೊಳ್ಳೋದ್ರಲ್ಲಿ ಏನೂ ತಪ್ಪಿಲ್ಲ ಅನ್ನುವಂಥ ಮನಸ್ಥಿತಿ ಇವತ್ತು ಬಹಳಷ್ಟು ಜನರಲ್ಲಿ ಬರ್ತಾ ಇದೆ. ಹರಾಮಿ ದುಡ್ಡು, ಯಾರು ದುಡಿದೆ ಪುರುಷ ಮಹಿಳೆ ತಗೊಂಡ್ರೂ ತಪ್ಪು, ಮಹಿಳೆ ಪುರುಷನ ತೆಗೆದುಕೊಂಡ್ರೂ ತಪ್ಪು. ಯಾಕೆ ಈ ಜೀವನದ ಮೌಲ್ಯಗಳನ್ನು ನಮ್ಮ ಪೇರೆಂಟ್ಸ್ ನಮಗೆ ಕಲಿಸ್ತಾ ಇಲ್ಲ, ಇವತ್ತಿನ ಸೊಸೈಟಿಯಲ್ಲಿರುವವರಿಗೆ ಯಾಕೆ ಕಲಿಸ್ತಾ ಇಲ್ಲ? ಓಕೆ, ಆ್ಯಂಡ್ ಇದರೊಳಗೆ ಕೋರ್ಟ್ ಏನು ಮಾಡೋಕ್ಕಾಗುತ್ತೆ ನೋಡಿ.
ರೀಸೆಂಟ್ ಪಾಸ್ಟ್ ಆಗಿ ನೀವು ಮೊಹಮ್ಮದ್ ಸಮಿ ಆಗಿರ್ಬೋದು, ಅನೇಕ ಸೆಲೆಬ್ರಿಟಿಗಳ ಹೆಂಡತಿಯರು ಅವ್ರಿಗೆ ಜೀವನಾಂಶವನ್ನು ಕೊಡಲಿಕ್ಕೆ ಕೇಳ್ತಿದ್ದಾರೆ. ಓಕೆ, ಯಾವಾಗ ಇಬ್ಬರದು ನಡೆಯೋದಿಲ್ಲ ಅಂದಾಗ ಪುರುಷನನ್ನ ಜೀವನವನ್ನು ನೋಡ್ಕೊಳ್ಳಿ, ಮಹಿಳೆಯರ ಜೀವನ ನೋಡ್ಕೊಳ್ಳಿ, ಅದನ್ನು ಬಿಟ್ಟು ಜೀವನಾಂಶವನ್ನು ಯಾಕೆ ಕೊಡಬೇಕು? ಓಕೆ, ದಟ್ ಈಸ್ ದ ಕ್ವಶನ್. ಆ್ಯಂಡ್ ಮೋಸ್ಟ್ ಆಫ್ ದಿ ಟೈಮ್ ಇವತ್ತು ಏನಾಗ್ತಾ ಇದೆ ಅಂದರೆ, ಫ್ಯಾಮಿಲಿ ಅಂತ ವಿಷಯ ಬಂದಾಗ ನ್ಯೂಕ್ಲಿಯರ್ ಫ್ಯಾಮಿಲಿ. ಇವತ್ತು ಹುಡುಗನ ಮನೆಯೊಳಗಿರುವಂಥ ತಂದೆ ತಾಯಿಯನ್ನು ನೋಡ್ಕೊಳ್ಳಿಕ್ಕೆ ಆ ಒಂದು ಹೆಂಡತಿ ಇದ್ದವಳು ಒಪ್ಪದೇ ಇರ್ಬೋದು. ಅವರ ತಂದೆ ತಾಯಿ ನೋಡ್ಕೊಳ್ಳಿಕ್ಕೆ ಒಪ್ಪಲಿಲ್ಲ ಅಂದರೆ ಆ ಮಹಿಳೆಗೆ ಆ ತಂದೆ ತಾಯಿ ಕಷ್ಟಪಟ್ಟು ದುಡಿದು ಮಾಡಿರುವಂಥ ಆಸ್ತಿ ಮೇಲಾದರೂ ಯಾಕೆ ಹಕ್ಕಿರಬೇಕು? ಆ್ಯಂಡ್ ಅವರಿಗೆ ಆಸ್ತಿ ಆದರೂ ಯಾಕೆ ಬೇಕಾಗಿದೆ? ಈ ಮೌಲ್ಯಗಳನ್ನು ಯಾರೂ ಕೂಡ ಕಲಿಸ್ತಾ ಇಲ್ಲ ಗೈಸ್, ಅವೇರ್ನೆಸ್ನ ಮೂಡಿಸ್ತಾ ಇಲ್ಲ. ಈ ಒಂದು ಕೇಸ್ನೊಳಗೂ ಕೂಡ ಇಬ್ಬರು ವರ್ಕಿಂಗ್ ಇದ್ದಾರೆ, ಗಂಡನೂ ವರ್ಕ್ ಮಾಡ್ತಾನೆ, ಹೆಂಡತಿನೂ ವರ್ಕ್ ಮಾಡ್ತಾಳೆ. ಹಾಗಿರುವಾಗ ಸೊ ಹೆಂಡತಿ ಈವನ್ ಕೋರ್ಟ್ನಲ್ಲಿ ಸುಳ್ಳು ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಜೀವನೋಪಾಯಕ್ಕಾಗಿ ಅವರು ಜಸ್ಟ್ 34,000 ರೂಪೀಸ್ ಸಂಬಳವನ್ನು ಪಡಿತಾರೆ. ಇವರು ವೆಬ್ ಡಿಸೈನರ್ ಇದ್ದಾರಂತೆ ಹೆಂಡತಿ. ಸೊ ಅವ್ರು ಹೇಳ್ತಿದ್ದಾರೆ, ನನಗೆ 34,000 ರೂಪಾಯಿ ಮಾತ್ರ ಸಂಬಳ ಬರುತ್ತೆ, ಸೊ ಅದರಿಂದ ಅದು ಸಾಲೋದಿಲ್ಲ, ಸೊ ಅದರ ಸಂಬಂಧ ನನ್ನ ಗಂಡ ನನಗೆ ಜೀವನಾಂಶವನ್ನು ಕೊಡಬೇಕು ಅಂತ ಇವರು ಹೇಳಿದ್ದಾರೆ. ಆದರೆ ಅದು ತಪ್ಪು ಮಾಹಿತಿ. ಒಬ್ಬ ವೆಬ್ ಡಿಸೈನರ್ ಮಾಡೋರಿಗೆ ಈವನ್ ಒಂದೇ ವೆಬ್ ಡಿಸೈನ್ ಮಾಡಿದರೂ ಕೂಡ ಎಷ್ಟು ದುಡ್ಡು ಬರುತ್ತೆ ಅನ್ನೋದನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಗೈಸ್. ಸೊ ಹಾಗಾಗಿ ಸೊ ನೋಡಿ, ಇಲ್ಲಿ ಈವನ್ ಕೋರ್ಟ್ ಏನು ಹೇಳಿದೆ ಅಂದರೆ, ನೋಡಿ ಹೆಂಡತಿಗೆ ಯಾವುದೇ ಹೊಣೆಗಾರಿಕೆ ಇಲ್ಲ. ದಿಸ್ ಈಸ್ ದ ಮೇಜರ್ ಪ್ರಾಬ್ಲಮ್. ನೋಡಿ, ಇಂಡಿಯನ್ ಫ್ಯಾಮಿಲಿ ಸಿಸ್ಟಮ್ ಒಳಗೆ ಪುರುಷನಾದವನು ಏನಾದರೂ ಮಾಡಲಿ ದುಡ್ಡು ತರಬೇಕು, ಯಾರ ಮುಂದೂ ಅಳಬಾರ್ದು, ಆ್ಯಂಡ್ ಸಣ್ಣ ಮುಖ ಮಾಡಿಕೊಂಡು ಅಡ್ಡಾಡಬಾರ್ದು. ಅವನು ಯಾವತ್ತೂ ಮೀಸಿ ಬಿಟ್ಕೊಂಡು ಯಾವತ್ತೂ ನಾನೇ ಗ್ರೇಟು, ನಾನೇ ಬಾರಿ, ನಾನೇ ಯಜಮಾನ ಅನ್ನುವಂಗೆ ಅಡ್ಡಾಡಬೇಕು. ಯಾವ ಮೂರ್ಖ ಹೇಳಿದ್ದಾನೆ? ಇದ್ರ ಸಂಬಂಧನೇ ಇವತ್ತು ಪುರುಷರ ಜೀವಿತ ಅವಧಿ ಕಡಿಮೆ ಆಗ್ತಾ ಇದೆ. ಆ್ಯಂಡ್ ಡ್ಯೂ ಟು ದಿಸ್ ಸೊಸೈಟಲ್ ಪ್ರೆಷರ್, ಫ್ಯಾಮಿಲಿ ಪ್ರೆಷರ್, ಆ್ಯಂಡ್ ಈವನ್ ಎಲ್ಲಿ ಆಫೀಸ್ ಒಳಗೆ ಕೆಲಸ ಮಾಡ್ತಾರೆ ಅಲ್ಲಿ ಕಲೀಗ್ ಪ್ರೆಷರ್, ಎಲ್ಲ ಕಡೆಯಿಂದ ಪ್ರೆಷರ್ ತೊಗೊಂಡು ಇವತ್ತು BP, ಶುಗರ್ ಪೇಷಂಟ್ಗಳಾಗ್ತಿದ್ದಾರೆ. ಆ್ಯಂಡ್ ದೇ ಆರ್ ಲೂಸಿಂಗ್ ದೇರ್ ವ್ಯಾಲ್ಯೂಯಬಲ್ ಲೈಫ್ ಗೈಸ್. ಆ್ಯಂಡ್ ದಿಸ್ ಶುಡ್ ಸ್ಟಾಪ್. ಈ ಥರ ಯಾವ ಪುರುಷನ ಜೊತೆಗೂ ಕೂಡ ಆಗಬಾರ್ದು. ಆ್ಯಂಡ್ ಇಲ್ಲಿ ಈವನ್ ಭಾಳ ಜನ ಜೀವನಾಂಶ ಕೇಳುವಂಥ ಮಹಿಳೆಯರು, ಪುರುಷ ತನ್ನ ವಯಸ್ಸಾದ ಪೋಷಕರನ್ನು ಮತ್ತು ಇತರ ಸಾಮಾಜಿಕ ಬಾಧ್ಯತೆಗಳನ್ನು ನಿರ್ವಹಿಸುವ ಜವಾಬ್ದಾರಿಯನ್ನು ಹೊಂದಿರ್ತಾನೆ ಅನ್ನೋದನ್ನು ಮರ್ತು ಬಿಟ್ಟಿರ್ತಾರೆ. ಆ್ಯಂಡ್ ಅದಕ್ಕೇ ಪೇರೆಂಟ್ಸ್ ಆದವರು ಪುರುಷನ ಒಂದು ರೆಸ್ಪಾನ್ಸಿಬಿಲಿಟಿಗಳು ಏನಿರ್ತವೆ ಆ್ಯಂಡ್ ಅವ್ರಿಗೆ ಏನು ಕಷ್ಟ ಇರುತ್ತೆ ಆ್ಯಂಡ್ ಅದನ್ನು ಹೇಗೆ ನಾವು ನಿಭಾಯಿಸಬೇಕು ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್ ಗೈಸ್. ಆ್ಯಂಡ್ ಪ್ರತಿಯೊಬ್ಬರ ಜೀವನವೂ ಕೂಡ ಬೇರೆ, ಪ್ರತಿಯೊಬ್ಬರು ಜೀವನದ ಸಂದರ್ಭ ಕೂಡ ಬೇರೆ ಇರ್ತವೆ. ಆ್ಯಂಡ್ ಇವುಗಳನ್ನು ಅರ್ಥ ಮಾಡಿಕೊಂಡು ಆ್ಯಂಡ್ ಇವತ್ತಿನ ಒಂದು ಪೀಳಿಗೆಗಳಲ್ಲಿ ಏನಾಗ್ತಾ ಇದೆ ಅಂದರೆ, ತಮಗೆ ಏನು ಬೇಕೋ ಅದು ಎಲ್ಲ ಇಮಿಡಿಯೇಟ್ಲಿ ಸಿಗಬೇಕು. ಅದಕ್ಕೆ ಯಾರೂ ಕೂಡ ವೆಯ್ಟ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಆ್ಯಂಡ್ ಅದಕ್ಕೆ ಯಾರೂ ಕೂಡ ಕಷ್ಟಪಡಲಿಕ್ಕೆ ರೆಡಿ ಇಲ್ಲ. ಎಲ್ಲನೂ ಕೂಡ ಈಸಿಯಾಗಿ ಸಿಗಬೇಕು. ಎಲ್ಲ ನೇಮ್ ಆಗಿರ್ಬೋದು, ಫೇಮ್ ಆಗಿರ್ಬೋದು, ದುಡ್ಡು ಆಗಿರ್ಬೋದು, ಅವ್ರದ್ದು ಏನೇನಿದೆ ಎಲ್ಲ ಬೇಗ ಸಿಗಬೇಕು. ಓಕೆ, ಅವರ ಆಶೆ ಆಕಾಂಕ್ಷೆಗಳು ಈಡೇರಬೇಕು. ದಟ್ಸ್ ಇಟ್. ಹುಡುಕಿದಕ್ಕೆ ಅದಕ್ಕೆ ಯಾರು ಬೇಕಾದವ್ರು ಹುಡುಕಿದ್ದು ಏನು ಬೇಕಾದರೂ ಇರಲಿ. ಸೊ ದಿಸ್ ಈಸ್ ದ ಪ್ರಾಬ್ಲಮ್. ಆ್ಯಂಡ್ ಯಾವ ಒಂದು ಪೇರೆಂಟ್ಸು ಒಂದು ಮೌಲ್ಯಗಳ ಮೂಲಕ ಮಕ್ಕಳನ್ನ ಬೆಳೆಸ್ತಾರೋ ಆವಾಗ ಮಾತ್ರ ಅವರು ಈವನ್ ಅಪೋಸಿಟ್ನವ್ರಿಗೂ ಕೂಡ ರೆಸ್ಪೆಕ್ಟ್ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ. ಆಕೆ ಒಬ್ಬ ಸಂಪಾದನೆ ಮಾಡುತ್ತಿರುವ ಮಹಿಳೆ ಇದ್ದಾಗ ಅವಳಿಗೆ ಯಾವುದೇ ರೀತಿಯಾದಂಥ ಜೀವನಾಂಶವನ್ನು ಕೊಡುವಂಥ ಅವಶ್ಯಕತೆ ಇಲ್ಲ ಅಂತ ಕೂಡ ಕೋರ್ಟ್ ಓಪನ್ ಆಗಿ ಹೇಳಿದೆ ಗೈಸ್. ಆ್ಯಂಡ್ ಅದ್ರ ಜೊತೆಗೆ ವಿದ್ಯಾವಂತರಾಗಿದ್ದೀರಿ, ನಿಮಗಾಗಿ ನೀವು ಭಿಕ್ಷೆ ಬೇಡಬಾರದು ಅನ್ನುವಂಥ ಪದಗಳನ್ನು ಕೂಡ ಕೋರ್ಟ್ ನೀಡಿದೆ. ಎದಕ್ಕಂದರೆ ಇವತ್ತು ಇದನ್ನು ಭಾಳ ಜನ ಬಂಡವಾಳವಾಗಿ ಮಾಡ್ಕೊಂಡಿದ್ದಾರೆ ಗೈಸ್. ಮನೆ, BMW ಕಾರ್, 12 ಕೋಟಿ ರೂಪಾಯಿ ಜೀವನಾಂಶವನ್ನು ಕೋರಿದ್ದಾರೆ. ರೀಸೆಂಟ್ಲಿ ನಿಮ್ಗೆ ಗೊತ್ತಿರ್ಬೋದು, ಅತುಲ್ ಸುಭಾಷ್ ಅನ್ನೋರು 90 ನಿಮಿಷದ ಒಂದು ವಿಡಿಯೋನ ಮಾಡಿ
ಅವರ ವೈಫ್ ಆಗಿರ್ಬೋದು, ಅವ್ರ ಮನೆ ಕಡೆಯವರಾಗಿರ್ಬೋದು, ಯಾವ ಥರ ಅವರನ್ನು ಹರ್ಯಾಸ್ಮೆಂಟ್ ಮಾಡಿದ್ದಾರೆ. ಇವನ್ ನ್ಯಾಯಾಂಗ ವ್ಯವಸ್ಥೆ ಕೂಡ ನೋ ಡೌಟ್ ಇದನ್ನು ಪುರುಷ ಪ್ರಧಾನ ಸಮಾಜ ಅಂತ ಹೇಳ್ತಾರೆ. ಆದರೆ ಈ ಪುರುಷ ಪ್ರಧಾನ ಸಮಾಜದೊಳಗೆ ಓನ್ಲಿ ಮಹಿಳಾ ಪ್ರಧಾನ ಕಾನೂನುಗಳಿದ್ದಾವೆ. ಪುರುಷನಿಗೆ ಏನು ಹೇಳಲಿಕ್ಕೆ ಇಲ್ಲ. ಇವತ್ತು ಬದಲಾಗುವಂಥ ಅವಶ್ಯಕತೆ ಇದೆ. ಇವತ್ತು ಪುರುಷರ ಎಂಪವರ್ಮೆಂಟ್ ಆಗುವಂಥ ಅವಶ್ಯಕತೆ ಇದೆ. ಜನ ಹೇಳ್ತಾರೆ ಮಹಿಳಾ ಎಂಪವರ್ಮೆಂಟ್ ಆಗಬೇಕು, ಮೀಸಲಾತಿಯನ್ನು ಕೊಡಬೇಕು ಅದೆಲ್ಲ ಅಂತ ಹೇಳ್ಬಿಟ್ಟು. ಯಾಕೆ ಪುರುಷರ ಮೆನ್ ನ್ಯಾಷನಲ್ ಕಮಿಷನ್ ಅಂತ ಇಲ್ಲ, ಮೆನ್ಸ್ ಸ್ಟೇಟ್ ಕಮಿಷನ್ ಅಂತ ಇಲ್ಲ. ಪುರುಷರ ಜೊತೆಗೆ ಆಗ್ತಾ ಇರುವಂಥ ಅನ್ಯಾಯದ ಬಗ್ಗೆನೂ ಕೂಡ ವಿಚಾರ ಮಾಡಲಿಕ್ಕೆ ಯಾಕೆ ಯಾರೂ ಇಲ್ಲ. ಇವನ್ ಪೊಲೀಸ್ ಸ್ಟೇಷನಲ್ಲಿ ಕೌಟುಂಬಿಕ ದೌರ್ಜನ್ಯ ಪ್ರಕರಣವನ್ನು ದಾಖಲೆ ಮಾಡಬೇಕು ಅಂದರೆ ಅದು ಮಹಿಳೆ ಮಾತ್ರ ಪುರುಷನ ಮೇಲೆ ಮಾಡಬೇಕಂತೆ. ಯಾವ ಮೂರ್ಖ ಹೇಳಿದ್ದಾನೆ? ಪುರುಷನ ಮೇಲೂ ಕೂಡ ಕುಟುಂಬದೊಳಗೆ ದೌರ್ಜನ್ಯಗಳಾಗ್ತವೆ. ಆ್ಯಂಡ್ ಆ ದೌರ್ಜನ್ಯ ಪ್ರಕರಣಗಳನ್ನು ಹಾಕಲಿಕ್ಕೆ ಯಾಕೆ ಅಲೌ ಮಾಡೋದಿಲ್ಲ? ಒಂದೇ ಕಾರಣ ಏನು ಅಂದರೆ ಈ ದೇಶದೊಳಗೆ ಭಾಳ ಜನ ಬದುಕ್ತಾರೆ, ಇದರೊಳಗೆ ಬಿದ್ದು ಸಾಯ್ತವೆ, ಹೊಡೆದಾಡ್ತಾರೆ, ಎಲ್ಲ ಮಾಡ್ತಾರೆ. ಆದರೆ ಕಾನೂನುಗಳ ಬಗ್ಗೆ ಅರಿವಿಲ್ಲ. ಈ ಕಾನೂನುಗಳ ಬದಲಾವಣೆಗೆ ಯಾರೂ ಕೂಡ ಪ್ರಯತ್ನ ಮಾಡೋದಿಲ್ಲ. ಎಸ್, ಈಕ್ವಾಲಿಟಿ ಅಂದರೆ ಅದು ಪುರುಷನಿಗೂ ಇರಬೇಕು, ಮಹಿಳೆಗೂ ಇರಬೇಕು. ಯಾರು ಕಷ್ಟಪಡೋದಿಲ್ಲ ಅವ್ರಿಗೆ ಯಾವುದೇ ರೀತಿಯಾದಂಥ ಆಸ್ತಿ ಆಗಲಿ ಹಣ ಆಗಲಿ ಸಿಗಲೇಬಾರ್ದು. ಆ್ಯಂಡ್ ಅದಕ್ಕೆ ನಮ್ಮ ಕಾನೂನು ಕೂಡ ಡೆಫಿನೆಟ್ಲಿ ಇತ್ತೀಚಿನ ದಿನಗಳಲ್ಲಿ ಬಂದಂಥ ಸುಪ್ರೀಂ ಕೋರ್ಟ್ನ ಜಜ್ಮೆಂಟ್ಸ್ಗಳನ್ನು ನೋಡೋದಾದರೆ ಇವೇ ಮೇಜರ್ಲಿ ಬರ್ತಾ ಇದ್ದಾವೆ ಗೈಸ್. ನಿರುದ್ಯೋಗಿ ಮಹಿಳೆಯರು ಹೆಂಗಿರ್ತಾರೆ ಹೆಂಗೆ ನಿರುದ್ಯೋಗಿ ಪುರುಷರು ಇರ್ತಾರೆ. ಆ್ಯಂಡ್ ಎವ್ರಿ ಟೈಮ್ ಅವರ ಉದ್ಯೋಗ ಆಗಲಿ ಅಥವಾ ಅವರಿಗೆ ಇನ್ಕಮ್ ಆಗಲಿ ಎವ್ರಿ ಟೈಮ್ ಸೇಮ್ ಇರೋದಿಲ್ಲ. ಯಾರು ಒಬ್ಬ ಪುರುಷನ ಜೊತೆಗೆ ಅವನ ಕಷ್ಟದೊಳಗೆ ಅವನ ಸುಖದೊಳಗೆ ಭಾಗಿಯಾಗೋದಿಲ್ಲ, ಯಾರು ಗುಡ್ ಡೇಸ್ ಆ್ಯಂಡ್ ಬ್ಯಾಡ್ ಡೇಸ್ ಒಳಗೆ ಅವನ ಜೊತೆಗಿರೋದಿಲ್ಲ ಅಂಥ ಮಹಿಳೆ, ಸೊ ಆ ಪುರುಷ ಗಳಿಸುವಂಥ ದುಡ್ಡಾಗಿರ್ಬೋದು ಅಥವಾ ಆ ಪುರುಷನ ತಂದೆ ತಾಯಿಯ ಆಸ್ತಿಯನ್ನಾಗಿರ್ಬೋದು ಕೇಳೋದು ಕೂಡ ದೊಡ್ಡ ಅನ್ಯಾಯನೇ ಆಗಿದೆ. ಆದ್ದರಿಂದ ಈ ಒಂದು ಪ್ರಕರಣದೊಳಗೆ ಕೋರ್ಟ್ ಉತ್ತಮವಾದಂಥ ಒಂದು ಜಜ್ಮೆಂಟನ್ನು ನೀಡಿದೆ ಗೈಸ್. ಯಾವಾಗ ಮಹಿಳೆಯೂ ಕೂಡ ಅರ್ನ್ ಮಾಡ್ತಾಳೆ, ಅವಳಿಗೆ ಯಾಕೆ ಈ ಒಂದು ಜೀವನಾಂಶವನ್ನು ಕೊಡಬೇಕು? ಆ್ಯಂಡ್ ಡೌರಿ ವ್ಯವಸ್ಥೆ, ಈ ವರದಕ್ಷಿಣೆ ವ್ಯವಸ್ಥೆ ಬಗ್ಗೆ ಕೂಡ ನೀವು ಥಿಂಕ್ ಮಾಡಿ ಗೈಸ್. ಬಿಕಾಸ್ ಇದರ ಸಂಬಂಧ ಅದೆಷ್ಟೋ ಜೀವಗಳು ಹೊಂಟಿದ್ದಾವೆ. ಓಕೆ, ನನಗೆ ಏನಾದರೂ ಬದುಕಲಿಕ್ಕೆ ಅವಕಾಶ ಸಿಕ್ಕಿದೆಯಾ, ಸೊ ಒಂದು ಮನುಷ್ಯರಾಗಿ ಬದುಕಬೇಕೆ ಹೊರತು ಅದನ್ನು ಬಿಟ್ಟು ಈಗೋನ ನಮ್ಮ ಒಳಗೆ ಇಟ್ಕೊಂಡು ನಾನೇ ಗ್ರೇಟು, ಅವರೇ ಗ್ರೇಟು, ಇವರೇ ಗ್ರೇಟು ಅನ್ನೋದ್ರೊಳಗೆ ಏನೂ ಅರ್ಥ ಇಲ್ಲ. ಆ್ಯಂಡ್ ವಿದ್ಯಾವಂತ ಯುವತಿಯರೇ ಹೆಚ್ಚು ಇಂಥ ಒಂದು ಪ್ರಕರಣಗಳಲ್ಲಿ ಭಾಗಿಯಾಗ್ತಾ ಇರೋದು ಕೂಡ ಒಂದು ಮೇಜರ್ ಸಮಸ್ಯೆ ಗೈಸ್. ನಾವು ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಓದ್ತಿದ್ದೀವಿ, ನಾವು ಹರಪ್ಪ ನಾಗರಿಕತೆಯನ್ನು ಓದ್ತಿದ್ದೀವಿ. ಆದರೆ ಪ್ರತಿದಿನದ ಜೀವನದಲ್ಲಿ ಅನಾಗರಿಕರಾಗದ್ಲೆ ನಾನೇ ದೊಡ್ಡ ಗ್ರೇಟು, ನಾನೇ ಮಾಡೋದು, ಅದು ಮಾಡೋದು, ಇದು ಮಾಡೋದು ಅನ್ನುವ ಹಾಗೆ ನಾವು ಬದುಕ್ತಾ ಇದ್ದೀವಿ. ಆ್ಯಂಡ್ ದಟ್ ಈಸ್ ಡೆಫಿನೆಟ್ಲಿ ಬ್ಯಾಡ್. ಸೊ ಅದರಿಂದ ಮಹಿಳೆ ಯಾರು ಅರ್ನ್ ಮಾಡ್ತಾಳೆ ಅವಳಿಗೆ ಜೀವನಾಂಶವನ್ನು ಕೊಡುವಂಥ ಅವಶ್ಯಕತೆ ಇಲ್ಲ. ಹಾಗೆ ಯಾವ ಪುರುಷ ಆಗಿರಲಿ ಯಾವ ಮಹಿಳೆ ಆಗಿರಲಿ ಜೀವನಾಂಶ ಯಾರೂ ಕೊಡುವಂಥ ಅವಶ್ಯಕತೆ ಇಲ್ಲ. ಅವ್ರ ಜೀವನ ಅವ್ರು ನೋಡ್ಕೋಬೇಕು, ಇವ್ರ ಜೀವನನೇ ಇವ್ರು ನೋಡ್ಕೋಬೇಕು. ಇಲ್ಲ ಸುಮ್ಮನೆ ಒಟ್ಟಿಗೆ ಇರಬೇಕು, ಒಟ್ಟಿಗೆ ಇದ್ದಾಗ ಏನೇ ನಡೆಯುತ್ತೆ ಅದು ನಡೆಯುತ್ತೆ ಅನ್ನುವಂತಹ ಒಂದು ಕಾನೂನುಗಳು ಕೂಡ ಇವತ್ತು ಬದಲಾಗುವಂಥ ಅವಶ್ಯಕತೆ ಇದೆ. ಆ್ಯಂಡ್ ಇನ್ ದಿಸ್ ರಿಗಾರ್ಡ್ ಈ ಒಂದು ಹೈಕೋರ್ಟ್ ಜಜ್ಮೆಂಟ್ ತುಂಬ ಉತ್ತಮವಾಗಿದೆ ಗೈಸ್. ಅತಿ ಹೆಚ್ಚು ಡೈವರ್ಸ್ ಪ್ರಕರಣಗಳು ಇವತ್ತು ಕೋರ್ಟ್ಗೆ ಮೆಟ್ಲೇರ್ತಿದ್ದಾವೆ. ಅದಕ್ಕೆ ಕಾರಣನೇ ನಮ್ಮ ಹತ್ರ ಇರುವಂಥ ಈಗೋ ಆಗಿರಬಹುದು, ನಾನೇ ಗ್ರೇಟ್ ಅನ್ನುವಂಥ ಒಂದು ಆ್ಯಟಿಟ್ಯೂಡ್ ಆಗಿರ್ಬೋದು. ನೋಬಡಿ ಈಸ್ ಗ್ರೇಟ್, ಯಾರು ಇಲ್ಲಿ ಗ್ರೇಟ್ ಅಲ್ಲ, ಯಾರು ಹೆಚ್ಚು ಅಲ್ಲ, ಯಾರು ಕಮ್ಮಿ ಅಲ್ಲ. ಸೊ ನಾವು ಕೂಡ ಎಲ್ಲರೂ ಹುಟ್ಟಿದಂಗೆ ಒಬ್ಬ ಮನುಷ್ಯರಾಗಿ ನಾರ್ಮಲ್ ಹ್ಯೂಮನ್ ಬೀಯಿಂಗ್ ಆಗಿ ಹುಟ್ಟಿದ್ದೀವಿ. ನಾರ್ಮಲ್ ಆಗಿ ಇರೋದನ್ನು ನಾವು ಕಲ್ತ್ಕೊಂಡ್ಬಿಟ್ರೆ, ಸಿಂಪಲ್ ಆಗಿ ಇರೋದನ್ನು ಕಲ್ತ್ಕೊಂಡ್ಬಿಟ್ರೆ ಯಾರ್ಯಾರಿಗೂ ಟಾರ್ಚರ್ ಮಾಡೋ ಅವಶ್ಯಕತೆ ಇಲ್ಲ, ಯಾರ್ಯಾರ ಜೊತೆನೂ ಜಗಳ ಮಾಡೋ ಅವಶ್ಯಕತೆ ಇಲ್ಲ. ಆ್ಯಂಡ್ ಯಾರೂ ಕೂಡ ಕೋರ್ಟ್ ಮೆಟ್ಲು ಏರುವಂಥ ಅವಶ್ಯಕತೆ ಇಲ್ಲ. ಕೋರ್ಟ್ ಮೆಟ್ಲು ಏರ್ತೀನಿ ಅಂತ ಭಾಳ ಸಾರ್ತಿ ಪೊಲೀಸ್ ಸ್ಟೇಷನ್ಗೆ ಕೋರ್ಟಿಗೆ ಹೋಗ್ತಾರೆ. ಆದರೆ ನಾವು ವಿಚಾರ ಮಾಡ್ತೀವಿ, ನಾನು ಅವ್ರಿಗೆ ಪಾಠ ಕಲಿಸ್ಬೇಕು ಆ್ಯಂಡ್ ಅದನ್ನು ಮಾಡಬೇಕು ಇದನ್ನು ಮಾಡಬೇಕು. ಯಾರು ಪಾಠ ಕಲಿಸ್ಲಿಕ್ಕೆ ಸಾಧ್ಯನೇ ಇಲ್ಲ.
ನಿಮ್ಮ ಕಡೆನೂ 4 ಜನ ಸಪೋರ್ಟ್ ಮಾಡಲಿಕ್ಕಿದ್ರೆ ಆ ಕಡೆನೂ 4 ಜನ ಸಪೋರ್ಟ್ ಮಾಡೋಕ್ಕಿರ್ತಾರೆ. ಸಪೋರ್ಟ್ ಮಾಡೋರು ಯಾರು ಇವರಿಬ್ಬರದು ಒಳ್ಳೇದಾಗಲಿ, ಇವರಿಬ್ಬರು ಒಂದಾಗಿರಲಿ ಅಂತ ಇರೋದಿಲ್ಲ ಭಾಳ ಸರ್ತಿ. ಆ್ಯಂಡ್ ಏನೋ ಒಂದು ಮಾತನ್ನು ಹೇಳಿ ನೀನು ಹಂಗೆ ಹಾಗೆ ನಾವೆಲ್ಲ ಇರ್ತೀವಿ ಅದು ಇದು ಹೇಳಿ ಅವರ ಜೀವನವನ್ನೇ ಹಾಳು ಮಾಡ್ತಿದ್ದಾರೆ. ಬಹಳಷ್ಟು ಜನರ ಜೊತೆಗೆ ಈ ಸಮಸ್ಯೆಗಳಾಗ್ತಿದ್ದಾವೆ ಗೈಸ್. ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ಕ್ರಿಯೇಟ್ ಅವೇರ್ನೆಸ್ ಮೂಡಿಸುವ ಉದ್ದೇಶದಿಂದನೇ ಈ ವಿಡಿಯೋನ ಮಾಡಿದ್ದು. ನೀವು ಕೂಡ ನೋಡ್ರಿ, ನಿಮ್ಮ ಅನಿಸಿಕೆನ ಹೇಳ್ರಿ. ವರದಕ್ಷಿಣೆ ತಗೊಳ್ಳೋದು ತಪ್ಪು ಸರಿ, ಜೀವನಾಂಶ ಕಾನೂನು ಇರಬೇಕೋ ಇರಬಾರ್ದೋ, ಪುರುಷನಿಗೂ ಕೂಡ ಈ ಒಂದು ಕುಟುಂಬದಲ್ಲಿ ಕೌಟುಂಬಿಕ ದೌರ್ಜನ್ಯದ ಪ್ರಕರಣ ಹಾಕಬೇಕು ಹಾಕಬಾರ್ದು, ಲೆಟ್ ಮೀ ನೋ ಇನ್ ಕಮೆಂಟ್ ಬಾಕ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ.